ಎಲ್ಲರಿಗೂ ನಮಸ್ಕಾರ. ನಾನು ಕಳೆದ ತರಗತಿಯಲ್ಲಿ ಮತ್ತೇಬ ವಿಕ್ರೀಡಿತ ವೃತ್ತ, ಉತ್ಪಲಮಾಲಾ ವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತಗಳನ್ನು ಹೇಳ್ಕೊಟ್ಟಿದ್ದೆ. ಮತ್ತು ಈ ತರಗತಿಯಲ್ಲಿ ಒಂದು ಟಾಸ್ಕ್ ಮೂಲಕ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ, ಬೋರ್ಡಲ್ಲಿರುವಂತಹ ಈ ಪ್ರಶ್ನೆಯನ್ನು ನೀವು ಬರ್ಕೋಬೇಕು. ನೋಟ್ಬುಕ್ಕಲ್ಲಿ ಬರ್ಕೊಂಡು ಅಕ್ಷರಗಳನ್ನು ಕೂಡಿ ಬರಿಬೇಕು. ಮೂರು ಅಕ್ಷರಕ್ಕೆ ಗಣ ವಿಂಗಡಣೆ ಮಾಡಬೇಕು. ಯಮತ ರಾಜ ಬಾನಸಲಗಂ ಸೂತ್ರ ಬರ್ಕೋಬೇಕು. ಬರ್ಕೊಂಡು ಅಲ್ಲಿ ನೋಡಿ ತಲೆ ಮೇಲೆ ಗಣಗಳನ್ನು ಬರಿಬೇಕು. ಅದಷ್ಟು ಗಣಗಳು ಸರಿಯಾಗಿದ್ದರೆ ನೀವು ಕಮೆಂಟ್ ಮೂಲಕ ಸರಿಯಿದೆ ಮಿಸ್ ಅಂತ ಕಮೆಂಟ್ ಮಾಡಬೇಕು, ಆಯಿತಾ? ನಾವು ಒಂದು ನಿಮಿಷ ಆ ಕಡೆ ಹೋಗಿ ಬರೋ ಅಷ್ಟರಲ್ಲಿ ನೀವು ಜೂಮ್ ಮಾಡಿ ಈ ಪ್ರಶ್ನೆಯನ್ನು ಬರ್ಕೊಂಡು ಇರಬೇಕು. ಆನಂತರ ತರಗತಿಯನ್ನು ಶುರು ಮಾಡ್ತೀನಿ. ನಾನು ಕಲಿಸ್ತಾ ಇರುವಂತಹ ವೃತ್ತ ಇವತ್ತು ಷಡ್ದರ ವೃತ್ತ. ನೀವು ನೋಡಿರ್ಬೋದು, ಷಡ್ದರ ವೃತ್ತದಲ್ಲೂ ಕೂಡ ಸಮಾನ 4 ಸಾಲುಗಳಿರುತ್ತದೆ. ಹಂಗಂದರೆ 4 ಸಾಲು ಅಂದರೆ ನಿಮಗೆ ಪರೀಕ್ಷೆಯಲ್ಲಿ ಒಂದೇ ಸಾಲು ಕೊಡೋದು. ಅಂದರೆ ಅದು ಷಡ್ದರ ವೃತ್ತದಲ್ಲೂ ಕೂಡ ಸಮಾನವಾಗಿ 4 ಸಾಲು ಇರುತ್ತೆ. ಮತ್ತು ಇದರಲ್ಲಿ 21 ಅಕ್ಷರಗಳಿರುತ್ತೆ. ಅಕ್ಷರಗಳನ್ನು ಕೂಡಿದಾಗ 21 ಅಕ್ಷರ ಇರುತ್ತೆ. ಮತ್ತು ಮ ರ ಬ ನ ಯ ಗಣಗಳಿರುತ್ತೆ. ಅರ್ಥ ಆಯ್ತಲ್ಲ? ಇದರ ಸೂತ್ರ ನೋಡೋದಾದರೆ, ತೋರಲ್ ಮಂ ರಂ ಬನಂ ಮುಯ ಗಣ ಮುಮದೆ ತಾಂ ಶ್ರದ್ಧರ ವೃತ್ತ ಮಕ್ಕುಂ. ಇನ್ನೊಂದ್ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ತೋರಲ್ ಮಂ ರಂ ಬನಂ ಮುಯ ಗಣ ಮುಮದೆ ತಾಂ ಶ್ರದ್ಧರ ವೃತ್ತ ಮಕ್ಕುಂ. ಅರ್ಥ ಆಯ್ತು ಅಂದ್ಕೋತೀನಿ. ನೀವು ಮ ರ ಬ ನ ಯ ಈ ರೀತಿಯ ಗಣಗಳು ಬರುತ್ತೆ. ಷಡ್ದರ ವೃತ್ತದಲ್ಲಿ 21 ಅಕ್ಷರ ಇರುತ್ತೆ ಮತ್ತು 4 ಸಾಲುಗಳಿಂದ ಕೂಡಿರುತ್ತೆ ಅನ್ನೋದನ್ನ ತಿಳ್ಕೊಂಡ್ರೆ ಸಾಕು. ಷಡ್ದರ ವೃತ್ತವನ್ನು ಈಗ ಗುರ್ಸೋಣ ಹೇಗೆ ಅಂತ ನೋಡಿ. ಸು ಇದೆ, ದೀರ್ಘಾಕ್ಷರ ಇದು. ಅದಕ್ಕೆ ದೀರ್ಘಾಕ್ಷರಕ್ಕೆ ಗುರು ಹಾಕಬೇಕು. ಇದು ಕೂಡ ದೀರ್ಘಾಕ್ಷರ, ಇದಕ್ಕೂ ಗುರು ಹಾಕಬೇಕು. ಇಲ್ಲಡಿ ಒತ್ತಾಕ್ಷರದ ಹಿಂದಿನ ಅಕ್ಷರ ಗುರು, ಒತ್ತಾಕ್ಷರದ ಹಿಂದಿನ ಅಕ್ಷರ ಗುರು ಆದಮೇಲೆ ಇದು ಲಘು ಆಗಬೇಕು. ಆದರೆ ಇದ್ರ ಮುಂದಿನ ಅಕ್ಷರ ಗುರು ಆಗಿದೆ. ಒತ್ತಾಕ್ಷರದ ಹಿಂದಿನ ಅಕ್ಷರ ಗುರು, ನಂತರ ಒತ್ತಾಕ್ಷರದ ಹಿಂದಿನ ಅಕ್ಷರ ಗುರು ಆದಮೇಲೆ ಈ ಅಕ್ಷರ ಲಘು ಆಗುತ್ತೆ. ನಂತರ ಒತ್ತಾಕ್ಷರದ ಹಿಂದಿನ ಅಕ್ಷರ ಹೇಳಿ ಏನು ಅಂತ? ಗುರು. ಒತ್ತಾಕ್ಷರದ ಹಿಂದಿನ ಅಕ್ಷರ ಗುರು ಆದ್ಮೇಲೆ ಇಲ್ಲಿ 0 ಇದೆಯಲ್ಲ, 0 ಇರೋದಕ್ಕೆ ಏನಾಗಬೇಕು? ಅದಕ್ಕೂ ಕೂಡ ಗುರು ಹಾಕಬೇಕು. ಇನ್ನು ರಾ ಲಘು ನೋಡಿ, ಒತ್ತಾಕ್ಷರ ಅಲ್ಲ ಇದು, ಲಘು. ದಾಗು ಲಘು, ಕೂಗು ಲಘು, ದು ರೇ ಲಘು. ನಂತರ ಯಾ ಬಂದು 0 ಇದೆ, ಏನಕ್ಕಣ? ಗುರು ಹಾಕ್ಬೇಕು ಇದಕ್ಕೆ. ನಂತರ ಸು, ಇದು ದೀರ್ಘಾಕ್ಷರ. ಸ ಸಿ ಸಿ ಸು ಅಂತಿರಲ್ಲ, ಆ ಅಕ್ಷರ ಇದು. ಸುಗೆ ಗುರು ಹಾಕಬೇಕು. ತಾಗೆ ಲಘು, ನಮ್ 0 ಇದೆ, ಗುರು ಹಾಕಬೇಕು. ಇಲ್ಲೂ ಕೂಡ 0 ಇದೆ, ಗುರು. ನಂತರ ಡಿಗೆ ಲಘು, ಒತ್ತಾಕ್ಷರದ ಹಿಂದಿನ ಅಕ್ಷರ ಗುರು, ಒತ್ತಾಕ್ಷರದ ಹಿಂದಿನ ಅಕ್ಷರ ಗುರು ಆದ್ಮೇಲೆ ಇಲ್ಲಿ ತಕ್ಕಿಡಿತಾ ಇದೆ. ಏನಾಗ್ಬೇಕು ಇದಕ್ಕೆ? ಇದಕ್ಕೂ ಕೂಡ ಗುರು ಹಾಕಬೇಕು. ಈಗ ಅಕ್ಷರಗಳನ್ನು ಕೂಡಿ ಬರೀಬೇಕು. ನೀವು ಕೂಡ ಟಾಸ್ಕ್ ಪ್ರಶ್ನೆಯಲ್ಲಿ ಸರಿಯಾಗಿ ಲಘು ಗುರು ಹಾಕಿದ್ದೀರಾ ಅನ್ಕೋತೀನಿ. ಈಗ 3 ಅಕ್ಷರಕ್ಕೆ ಗಣ ವಿಂಗಡಣೆ ಮಾಡೋಣ. 1 2 3 1 2 3 1 2 3 1 2 3 1 2 3 1 2 3 1 2 3 ಒಂದು ಅಕ್ಷರನ ಮಿಕ್ಕದಿಲ್ಲ. ಕೊನೆಯಲ್ಲಿ ಅಕ್ಷರಗಳನ್ನು ಕೂಡಿ ಬರೆದ್ರೆ 21 ಅಕ್ಷರ ಬರುತ್ತೆ. ಈಗ ನಾವು ಏನು ಬರ್ಕೋಬೇಕು? ಯಮತ ರಾಜ ಬಾನ ಸಲಗಂ ಬರ್ಕೋಬೇಕು. ಯ ಮ ತ ರ ಜ ಭ ನ ಸ ಲ ಗಂ. ಯಮತ ಮಾತಾರ
ರಾಜ, ರಾಜ ಬಾ, ರಾಜ ಬಾದ್ಮೇಲೆ ಭಾನಾಸ, ನಾಸಾಲ, ಸಲ ಗಮ್. ಈ ಅಕ್ಷರಗಳಿಗೆ ಲಘು ಗುರು, ಗುರು 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 ಲಘು, ಗುರು ಲಘು ಗುರು, ಗುರು ಲಘು ಲಘು, ಲಘು ಲಘು ಲಘು, ಲಘು ಲಘು ಗುರು. ಯಾಗೆ ಯಗಣ, ಮಗಣ, ಮಗಣ. ನಂತರ ಹಾಗೆ ರಗಣ, ರಾಗೆ ರಗಣ. ಅರ್ಥ ಆಗ್ತಿದೆಯಲ್ಲ. ಬಾಗೆ ಭಗಣ, ನಾಗೆ ನಸಲಗೆ ನಗಣ, ಸಲಗಂ ಇದಕ್ಕೆ ಸಗಣ. ಅರ್ಥ ಆಯ್ತು ಅನ್ಕೋತೀನಿ. ಈಗ ಇದನ್ನ ನೋಡಿ ನಾವು ಬರಿಬೇಕು ಅಲ್ವಾ. ಇಲ್ಲಿ 3 ಗುರುಗಳಿದೆ. 3 ಗುರು ಎಲ್ಲಿದೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಈ ಮಾನ ನಾವು ಇಲ್ಲಿ ಬರಿಬೇಕು. ಇದನ್ನ ರಬ್ ಮಾಡ್ತೀನಿ, ಗಣ ಹಾಕಕ್ಕೆ ಸಾಕಾಗ್ತಾ ಇಲ್ಲ ಅದಕ್ಕೆ. ಆಯ್ತಾ. ನಂತರ ಗುರು ಲಘು ಗುರು, ಗುರು ಲಘು ಗುರು ಇದೆ ನೋಡಿ. ಈ ಅಕ್ಷರ ಬರಬೇಕು ಮಾರ. ನಂತರ ನೋಡಿ ಗುರು ಲಘು ಲಘು, ಈ ಬಾನ ಇಲ್ಲಿ ಬರಬೇಕು. ನೆಕ್ಸ್ಟು ನಾ ಇಲ್ಲಿ ಬರುತ್ತಾ ನೋಡಿ. 1 2 3 ಲಘು ಇದೆಯಲ್ಲ, ಈ ನಾನ ಇಲ್ಲಿ ಬರಿಬೇಕು. ನೆಕ್ಸ್ಟು ನೋಡಿ ಇಲ್ಲಿ ಬರುತ್ತಾ ಅಂತ, ಬರ್ತಾ ಇದೆ ಯಮತ. ಅಂದರೆ 1 ಲಘು 2 ಗುರು ಇದೆಯಲ್ಲ, 1 ಲಘು 2 ಗುರು ಇದೆ. ಯಾ ಇಲ್ಲೂ ಕೂಡ ಹಂಗೆ ಇದೆಯಲ್ಲ, ಯಾ ಇಲ್ಲೂ ಕೂಡ ಹಂಗೆ ಇದೆ, ಯಾ ಅಂತಲ್ಲ. ಮಾರ ಬಾನ ಯ ಯ ಯ 3 ಯಗಣಗಳು ಬಂತು ಅಲ್ವಾ. ನಂತರ ಕೊನೆಯದಾಗ ನಾವೇನು ಬರಿಬೇಕು, ಇದು ಇದು ಮಾತ್ರ ಗಣನ ಅಕ್ಷರ ಗಣನ, ಅಕ್ಷರ ಅಕ್ಷರ ಛಂದಸ್ಸಿಗೆ ಸೇರಿದ ಅಕ್ಷರ, ಛಂದಸ್ಸಿಗೆ ಸೇರಿದ ಶಬ್ದರ ವೃತ್ತವಾಗಿದೆ. ಗುರು ಒಂದಾದ್ಯಳ್ ಉತ್ಪಲಂ, ಗುರು ಮೊದಲ್ 3 ಶಾರ್ದೂಲಮ, ಗುರು 4 ಆಗಿರಲಂತೂ ಶ್ರದ್ಧರೆ. ಗುರು 4 ಆಗಿದ್ರೆ ಅದನ್ನ ಶ್ರದ್ಧರ ವೃತ್ತ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ಗುರು 4 ಇದೆ ತಾನೆ, 1 2 3 4. ಅದಕ್ಕೆ ಆ ಪದ್ಯವನ್ನ ಚೆನ್ನಾಗಿ ಕಲ್ತ್ಕೋಬೇಕು. ಆಗಿದ್ರೆ ಮಾತ್ರ ಈ ಶ್ರದ್ಧರ ವೃತ್ತ ಅಂತ ಬರೆಯೋದಕ್ಕೆ ಆಗುತ್ತೆ. ಇಲ್ಲಾಂದ್ರೆ ಕಷ್ಟ ಆಗುತ್ತೆ, ಇಲ್ಲಾಂದ್ರೆ 1 ಮಾರ್ಕ್ಸ್ ಹೋಗ್ಬಿಡುತ್ತೆ. ಅರ್ಥ ಆಯ್ತು ಅನ್ಕೋತೀನಿ. ಇವತ್ತಿನ ತರಗತಿಯಲ್ಲಿ ಯಾರಿಗೆಲ್ಲ ಈ ಗಣಗಳು ಕರೆಕ್ಟಾಗಿ ಬಂದಿದೆ, ಲಘು ಗುರು ಕರೆಕ್ಟಾಗಿ ಬಂದಿದೆ, ಅವರು ಈ ಪಾಠ ನೋಡಿ ಆದಮೇಲೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎಲ್ರಿಗೂ.